ಏನ್ರಿ ತಮ್ಮ ಮಂಜಕೈ ಸೆನಕೈತಿ? ಹ್ಞೂ ಚೆನ್ನಾಗೈತೆ ಕಣಕ್ಕ. ನಿನ್ನೆ ಸಾಯಂಕಾಲ ಆಯಿತು ಆಪ್ರೇಷನ್ನು. ಅದಕ್ಕೆ ಇವತ್ತು ಇನ್ನೂ ಏನು ಕೊಟ್ಟಿಲ್ಲ, ಗಂಜಿ ಅಷ್ಟೇ ಕೊಟ್ಟಿರೋದು. ಅದಕ್ಕೆ ನಾನು ಅವರು ಪ್ರವಿ ಅವರು ಎಲ್ಲ ಇದ್ರಲ್ಲ, ಅದಕ್ಕೆ ಹೋಟ್ಲೊಳಗೆ ತಂದರೆ ತಿನ್ನೋಕ್ಕಾಗಲ್ಲ ಅಂತ ಹೇಳಿ ಅದಕ್ಕೆ ತಿಂಡಿ ಮಾಡಿಕೊಂಡು ಊಟ ಮಾಡ್ಕೊಂಡು ಹೋಗೋಣ ಅಂತೇಳಿ ಬೆಳಗ್ಗೆ ಬಂದುಬಿಟ್ಟೆ. ಬಸ್ಸಿಗೆ ಗೌರ್ಮೆಂಟ್ ಬಸ್ ಬಂತಲ್ಲ ಬೆಳಗ್ಗೆನೆ, ಅದಕ್ಕೆ ಬಂದೆ. ಅದಕ್ಕೆ ತಿಂಡಿ ಮಾಡ್ಕೊಂಡು ಹೋಗೋಣ ಸ್ವಲ್ಪ ಅಂತ ಹೇಳಿ ಅದಕ್ಕೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದೆ ಕಣಕ್ಕ. ಇವಾಗ ತಿಂಡಿ ಮಾಡ್ಕೊಂಡು ತಗೊಂಡೋಗತ್ತಿಗೆ ಲೇಟ್ ಆಗಲ್ವಿ? ಏನು ಲೇಟ್ ಆಗಲ್ಲ, ಅದೇ 10 ಗಂಟೆ ಆಗುತ್ತೆ ಅಂತ ಹೇಳಿದ್ನಿ. ಇವಾಗ ಬಸ್ ಬರುತ್ತಲ್ಲ, ಇವಾಗ ಬಸ್ಸಿಗೆ ಹೋಗ್ತೀನಿ, ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಇನ್ನೂ ಟೈಮ್ ಆಯ್ತು, ಇನ್ನೊಂದು 1/4 ಗಂಟೆ ಆಯ್ತು ಬಸ್ ಬರೋಕ್ಕೆ. ಎಲ್ಲ ರೆಡಿ ಮಾಡ್ಕೊಂಡು ತಗೊಂಡು ಹೋಗ್ತೀನಿ. ಸ್ವಲ್ಪ ಹೊತ್ತು ಲೇಟ್ ಆದ್ರೂ ಇರ್ತಾರೆ, ಇನ್ನೇನು ಮಾಡೋಕ್ಕಾಗುತ್ತೆ. 10:30 11 ಗಂಟೆ ಆದರೂ ತಿಂತಾರೆ ಸ್ವಲ್ಪ ಲೇಟಾಗೇನೇನೆ. ಇನ್ನೇನು ಮಾಡೋಣ, ಅಲ್ಲಿ ಹೋಟ್ಲು ಬೇರೆ ದೂರ, ಸಿಗೋದಿಲ್ಲ ಅಲ್ಲಿ. ಹೋಗಕ್ಕ, ಅಲ್ಲಿ ತಿಂಡಿ ಬೇರೆ ಚೆನ್ನಾಗಿರಲ್ಲ. ರಾತ್ರಿ ಅದೇನೋ ಅನ್ನ ಸಾಂಬಾರು ತಂದಿದ್ರು, ತಿನ್ನೋಕ್ಕೇ ಆಗ್ತಿರ್ಲಿಲ್ಲ ಕಣಕ್ಕ. ಏನು ಮಾಡೋದು, ರಾತ್ರಿ ಒಂದು ಟೈಮ್ ಅಂತ ಹೇಳಿ ತಿಂದ್ವಿ. ಏನು ಮಾಡೋಣ, ಸಖತ್ತು ಊಟ ರೇಟ್ ಬೇರೆ ಅಲ್ಲಿ. ಅಯ್ಯೋ, ಒಂದು ಊಟ 70-80 ರೂಪಾಯಿ, 50 ರೂಪಾಯಿಗೆ ಒಂದು ಊಟ, 40-50 ರೂಪಾಯಿಗೆ ಒಂದು ಊಟ ಕೊಡ್ತಾರೆ. ಅಲ್ಲಿ 70-80 ರೂಪಾಯಿಗೆ ಒಂದು ಊಟ. ಒಂದೇ ಒಂದು ಹೋಟ್ಲ್ ಐತೆ ದೂರ, ಅದೊಂದೇ ಒಂದು ಇರೋದ್ರಿಂದ ಹಾಸ್ಪಿಟ್ಲಾಗಿರೋರು ಹೆಂಗಿದ್ರು ಬರ್ತಾರೆ ಅಂತ ಹೇಳಿ ಸ್ವಲ್ಪ ಜಾಸ್ತಿನೇ ಮಾಡಿರ್ತಾರಲ್ಲಿ. ಚೆನ್ನಾಗಿ ಬೇರೆ ಇರಲ್ಲ. ಅದಕ್ಕೆ ನಾನು ತಿಂಡಿ ಅಡುಗೆ ಎಲ್ಲ ಮಾಡ್ಕೊಂಡು ಹೋಗೋಣ, ತಿಂಡಿ ಅಡುಗೆ ಎಲ್ಲ ಅನ್ನ ಸಾಂಬಾರು ಸ್ವಲ್ಪ ಎಲ್ಲ ಮಾಡ್ಕೊಂಡು ಹೋಗ್ಬಿಟ್ರೆ ನಮಗೆ ಅವತ್ತೇನಿನ್ನ ತಿನ್ನಲ್ವಲ್ಲ. ಅದಕ್ಕೇ ನಮಗೆ ಮಾತ್ರ ಅವತ್ತಿಗೆ ಇನ್ನು ಗಂಜಿ ಹೇಳವ್ರೆ. ಗಂಜಿಮ್ಮ ಅಲ್ಲೇ ಹೋಟ್ಲಲ್ಲಿ ಕಾಸು ಕೊಡ್ತಾರಲ್ಲ, ಕೆಳಗೆ ಒಂದು ಸಣ್ಣದು ಹೋಟ್ಲ್ ಐತೆ, ಅಲ್ಲೇ ಕಾಸಿಸ್ಕೊಬತ್ತೀವಿ ಗಂಜಿನ. ಏನು ಮನೆಯಿಂದ ಕಾಸ್ಕೊಂಡು ತಗೊಂಡೋಗೋ ಅಷ್ಟೊತ್ತಿಗೆ ಲೇಟ್ ಆಗುತ್ತೆ, ಆರುತ್ತೆ. ಬಿಸಿ ಬಿಸಿ ಗಂಜಿ ಕುಡಿಬೇಕಲ್ಲ, ಅದಕ್ಕೆ ಆರಿರೋದು ಕುಡಿಯೋಕ್ಕಾಗಲ್ಲ ಅಂತ ಹೇಳಿ ಅಲ್ಲೇ ಕಾಸಿಸ್ಕೊಂಬಂದು ಕೊಡ್ತೀವಿ. ಏನು ಮಾಡೋಣ. ಅದಕ್ಕೆ ಗಂಜಿನೂ ಸ್ವಲ್ಪ ಮಾಡ್ಕೊಂಡಿದ್ದೀನಿ, ಪ್ಲಾಸ್ಕಿಗೆ ಹಾಕೊಂಡಿದ್ದೀನಿ ಮಾಡಿ. ಪ್ಲಾಸ್ಕಿಗೆ ಹಾಕೊಂಡಿದ್ದೀನಿ. ತಗೊಂಡೋಗಿ ಹೇಳಿ, ಊಟ ಸೆನಕ್ಕಿರಲ್ಲ. ಹೋಗು ಹಂಗೆ, ಮತ್ತು ಆಸ್ಪತ್ರೆಗೆ ಮುಂಬಕ್ಕೆ ಮುನಿಸೋರು ಬರಲ್ಲ. ಏನು ತಿಂಡಿ ಮಾಡ್ಕೊಂಡಿದೀಯಾ? ಬೆಂಡೆಕಾಯಿ ಇದ್ವಕ್ಕ, ಬೆಂಡೆಕಾಯಿ ಸಾಂಬಾರು ಮಾಡಿದೆ. ಹಂಗೇನೆ ಬೆಂಡೆಕಾಯಿ ಸಾಂಬಾರು ಮಾಡ್ಕೊಬಿಟ್ಟು ಸ್ವಲ್ಪ ಹಂಗೆ ಪುಳಿಯೋಗರೆ ಗೊಜ್ಜು ಮಾಡಿ ಅನ್ನ ಮಾಡಿದ್ದೀನಿ. ಪುಳಿಯೋಗರೆ ಗೊಜ್ಜು, ಸ್ವಲ್ಪ ಟೊಮಟೊ ಗೊಜ್ಜು ಅದೆಲ್ಲ ಮಾಡಿ ಇಟ್ಕೊಂಡಿದ್ದೀನಿ ಅಕ್ಕ. ತಗೊಂಡೋಗೋಣ ಅಂತೇಳಿ ಪುಳಿಯೋಗರೆ ಗೊಜ್ಜು ಮಾಡಿದ್ದೀನಿ, ಚೆನ್ನಾಗಿರುತ್ತೆ ಅಂತೇಳಿ. ಅದನ್ನಾದ್ರೂ ತಿನ್ಬೋದು ಹೇಳಿ. ಎದ್ದಕ್ಕೂ ಉಳಿದ್ರೆ ಬೇಕಾದ್ರೆ ಅನ್ನನೂ ಅದನ್ನು ಎದ್ದಕ್ಕಾದ್ರೂ ತಿನ್ಬೋದು. ರಾತ್ರಿಗೂ ಆಗುತ್ತೆ. ಮನೆ ಇದಾದರೆ ಏನೋ ತಿನ್ಬೋದಕ್ಕ, ಮನೆಯಿಂದ ತಗೊಂಡೋಗಿರೋದು. ಅಲ್ಲಿ ಹೋಟ್ಲಾಗಿರೋದು ತಂದ್ರೆ ತಿಂಬಕ್ಕೆ ಆಗಲಿಲ್ಲ ನನಗಂತೂ. ರಾತ್ರಿ ಹೋಗೋತ್ಲಾಗಿ ಏನು ಮಾಡ್ತೀವಿ, ಎಮರ್ಜೆನ್ಸಿ ಅಂತ ತಿಂದ್ವಿ. ಚೆನ್ನಾಗೈತೆ. ಅತ್ತೆ ರಾತ್ರಿನೇ ಆಪ್ರೇಷನ್ ಅಲ್ಲೇ 6 ಗಂಟೆ 7 ಗಂಟೆ ಅಷ್ಟೊತ್ತಿಗೆ ಆಯಿತು. ನೆನ್ನೆ ಚೆನ್ನಾಗೈತೆ ಒಟ್ಟಿನಲ್ಲಿ. ಅವ್ರ ಹೆಣ್ಮಕ್ಳು ಯಾರು ಬಂದಿಲ್ವಾ ನೋಡೋಕ್ಕೆ? ಇಲ್ಲ ಕಣಕ್ಕ, ಅವ್ರಿನ್ನ ಯಾರೂ ಬಂದಿಲ್ಲ. ಅಯ್ಯೋ, ಆ ಎಮ್ಮನ್ನ ಸುಗುಣಮ್ಮನ ಸ್ಕ್ಯಾನಿಂಗ್ ರಿಪೋರ್ಟ್ ಕೇಳಿದ್ದಕ್ಕೆ ಹೋಗಿ ಎಷ್ಟು ಮಾತಾಡಿದ್ಲು ಗೊತ್ತಾ ಅಮ್ಮ. ನಾನೇನೋ ಅಂದ್ಕೊಂಡಿದ್ನಪ್ಪ, ಇಂಥ ಮಕ್ಕಳನ್ನ ಹೆಣ್ಮಕ್ಳನ್ನೆಲ್ಲೋ ನೋಡಲಿಲ್ಲಪ್ಪ ನಾನಂತೂ. ಇರ್ತಾರೆ ಇಂಥವ್ರು ಒಬ್ಬೊಬ್ರು, ಆದರೆ ಎಲ್ಲ 100ಕ್ಕೆ1 ಅಂತಾರಲ್ಲ, ಈಗ ಇಂಥವ್ರೆ ಅನಿಸುತ್ತೆ. ಎತ್ತು ತಾಯಿನೂ ನೋಡಲ್ಲ ಅಂತಾರಲ್ಲ, ಆಗ ಅಂಥವ್ರು. ನೋಡು, ಏನೇ ಅಂದ್ರೂ ಆಪ್ರೇಷನ್ ಆಗೈತೆ ಅಂದರೂ ನೋಡೋಕೆ ಬಂದಿಲ್ವಲ್ಲ. ಅಯ್ಯೋ ಅವಳು ಸ್ಕ್ಯಾನಿಂಗ್ ರಿಪೋರ್ಟ್ಗಳು ಕೇಳಿದ್ರೆ ಎಷ್ಟು ಮಾತಾಡಿದ್ಲು. ಯಪ್ಪ, ಎಂತೆಂಥವ್ರು ಇರ್ತಾರೋ ಅನ್ನಿಸ್ತು ನನಗಂತೂ. ಹಂಗೆ ಮತ್ತೆ ಅವರು ಯಪ್ಪ ಬೋಲೋ ಒಳ್ಳೆಯರಲ್ಲ, ಬೋಲ್ ಕ್ಯಾತೆಲ್ಲ ಒಡೆಯರು. ಯಪ್ಪ ಮೂವರಿದ್ರು ಅವರೇನೇ ಬಿಡು. ಮಂಜಮ್ಮನೇ ಹೆಣ್ಮಕ್ಳು ಅಂಬೋದು ಅವ್ರೇನಿಲ್ಲ. ಅಮ್ಮಯ್ಯ ಅಂತ ಒಂದು ಈಟು ತಲೆ ಕೆಡಿಸ್ಯಮಲ್ಲ, ಒಂದು ಈಟು ಏನೋ ಇದು ಮಾಡ್ಕೊಂಬಲ್ ಬಿಡಮ್ಮ. ಸುಮ್ಮನೆ ಅವರು ಅಯ್ಯಪ್ಪ ಭಾಳ ಇದ್ದಾರೆ. 5 ದಿವಸ ಆದಮೇಲೆ ಕಳಿಸ್ತೀವಿ ಅಂತ ಹೇಳೋರು ಕಣಕ್ಕ. ರಾತ್ರಿ ಎಲ್ಲ ಸ್ವಲ್ಪ ನೋವು ಅಂತು. ಅದೇ ಆಪ್ರೇಷನ್ ಮಾಡಿರೋದು ಸ್ವಲ್ಪ ನೋವು ಇರುತ್ತಲ್ಲ, ಅದಕ್ಕೆ ನೋವು ಕಣಮ್ಮ, ಋತು ನೋವು ಅನ್ನೋದು. ನಾನೇನಾಗಲ್ಲ ಬಿಡತ್ತೆ, ನಾಳೆ ಸರಿ ಹೋಗುತ್ತೆ ಅಂದೆ. ಇವತ್ತು ಪರವಾಗಿಲ್ಲ, ಏನು ನೋವಿಲ್ಲ ಅಂತ ಇಂಜೆಕ್ಷನ್ ಎಲ್ಲ ಹಾಕಿದ್ರ, ಬಾಟ್ಲಿ ಎಲ್ಲ ಹಾಕಿದ್ರ, ಅದಕ್ಕೆ ನೋವಿಲ್ಲ ಅಂತ ಅಂತು. ಏನೇ ಋತು, ನಮ್ಮ ಅಮ್ಮಗೆ ಆಪ್ರೇಷನ್ ಆಗೈತಾ? ವರ್ಣ ಇಲ್ಲಿಗೆ ಬಂದಿದೆಯಲ್ಲೇ? ನಿಮ್ಮ ಅಮ್ಮಗೆ ಆಪ್ರೇಷನ್ ಆಗೈತೆ ನೆನ್ನೆಸ್ಲೇ. ನೀನು ಇಲ್ಲಿಗೆ ಯಾಕೆ ಬಂದಿದ್ದೀಯ? ಆಸ್ಪತ್ರೆ ತಕ್ಕೆ ಹೋಗ್ಬೇಕಾ? ನನಗೇನು ಗೊತ್ತಮ್ಮ, ಒಂದು ಫೋನ್ ಮಾಡಿದ್ರಾ? ಅಯ್ಯೋ, ಒಂದು ಫೋನೂ ಮಾಡಿಲ್ಲ. ಹಿಂಗೆ ಅಮ್ಮನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತೀವಿ ಆಪ್ರೇಷನ್ಗೆ ಅಂತೇಳಿ ಒಂದು ಫೋನೂ ಮಾಡಿಲ್ಲ ಇವರು. ನನಗೆ ಯಾರೋ ಫೋನ್ ಮಾಡಿದ್ರು, ಹಂಗಂದ್ರು. ಅದಕ್ಕೆ ನಾನು ಬಂದೆ ನೋಡ್ಕೊಂಡು ಹೋಗೋಣ ಅಂತ ಹೇಳಿ. ಆಪ್ರೇಷನ್ ಆಗೈತೇನೋ ಅಂತ ಬಂದೆ ನಾನು. ಅಯ್ಯೋ, ಅದನ್ನೆಲ್ಲ ಫೋನ್ ಮಾಡಿ ಹೇಳ್ತಾರ? ಏನಾನ ಬಿಡಪ್ಪ, ಮದುವೆ ಸೋಬ್ನ ಆದರೆ ಫೋನ್ ಮಾಡಿದ್ನು ಕರಿಬೋದು. ಇಂಥದಕ್ಕೆಲ್ಲ ಯಾರನ್ನ ಕರೆಯೋಕ್ಕಾಗುತ್ತಾ? ಏನಿಲ್ಲ. ನಾವು ಫೋನ್ ಮಾಡಿದ್ವಿ, ನೀವ್ಯಾವತ್ತು ಫೋನ್ ರಿಸೀವ್ ಮಾಡಲಿಲ್ಲ. ಅವರು ಸುಗುಣಕ್ಕೂ ಹೇಳಿದ್ವಿ, ಅವರು ಸ್ಕ್ಯಾನಿಂಗ್ ರಿಪೋರ್ಟೇನೇ ಕೊಡಲಿಲ್ಲ.
ಒಬ್ಬೊಬ್ರು ಒಂದೊಂದು ಥರ ಮಾತಾಡಿದ್ರಿ ನೀವು. ನಿಮ್ಮ ದೊಡ್ಡ ಅಕ್ಕನಿಗೂ ಫೋನ್ ಮಾಡಿದ್ವಿ. ಅವರು ಬಿಡು ಮಾಡಿಸ್ರಪ್ಪ ದುಡ್ಡಿರೋರು ಕರ್ಕೊಂಡೋಗಿ ಅಂತ ಮಾತಾಡಿದ್ರಿ. ಏನೇನು ಇದೇನು ಮದುವೆ ಸೋಬ್ದನ ಬರ್ರಿ ಅಂತ ಹೇಳಿ ಕರೆಯೋದಕ್ಕೆ ನಾವು ಹಿಂಸೆ ಮಾಡಿ ಬರ್ರಿ ಬರ್ರಿ ಅಂತ ಬಲವಂತ ಮಾಡೋದಕ್ಕೆ ನಿಮ್ಮ ಅಮ್ಮನ ನೋಡಬೇಕು ಅನ್ನೋದು ಪ್ರೀತಿ ಇದ್ರೆ ನೀವು ಬರ್ತೀರಾ ಅಂತ ನಾವು ಸುಮ್ಮನೆ ಆದ್ವಿ ಅಷ್ಟೇ. ಏನು ಬಲವಂತ ಮಾಡೋಕ್ಕಾಗುತ್ತೇನಕ್ಕ? ಹಿಂಗೆ ಹೇಳ್ತಾರೆ ಇವ್ರು ಬಂದು ಕರೀಲಿಲ್ಲ ಅಂತ ಹೇಳಿ. ಸರಿ ಆಯಿತು, ಆಪ್ಷನ್ ಆಯ್ತು ಹಳೆ ಅಮ್ಮಂದು. ಆಗೈತೆ. ಅವಳು ತಿಂಡಿ ಮಾಡ್ಕೊಂಡು ಹೋಗಕ್ಕೆ ಬಂದವಳು. ಇನ್ನು 5 ದಿವಸ ಆಗುತ್ತಂತ ನಿಮ್ಮ ಅಮ್ಮನ ಕಳ್ಸೋಕ್ಕೆ. ಅದಕ್ಕೇನೆ ತಿಂಡಿ ಮಾಡ್ಕೊಂಡು ಹೋಗಕ್ಕೆ ಬಂದವಳು. ಹೋಗಿ ಹಂಗೆ ಆಸ್ಪತ್ರೆಗೆ ಹೋಗಿ ನೋಡ್ಕೊಂಬರೋಗು. ಫೋನ್ ಮಾಡಿಲ್ಲ ಏನತ್ತಪ್ಪ ಹೆಂಗಪ್ಪ ಅಂತ ನಮಗಂತೂ ಟೆನ್ಷನ್ ಆಗಿಬಿಡ್ತು ಹೋಗತ್ಲಾಗೆ. ಒಂದು ಫೋನ್ ಮಾಡಿಲ್ಲ ಅಲ್ಲೇ ನೀನು. ನಮ್ಮ ಅಮ್ಮಗೆ ಹಿಂಗೆ ಆಪ್ರೇಷನಿಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ ಅಂತ ಹೇಳಿ ಹೆಣ್ಮಕ್ಳಾದಾರೋ ಇದ್ದಾರಲ್ಲ ಅವ್ರನ್ನ ಮಾತಾಡ್ಸುತ್ತೆ. ನಮ್ಮ ಅಮ್ಮ ಎಂಬತ್ತು ಬೇಡ, ಆಪ್ರೇಷನಿಗೆ ಹಿಂಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ ಅಂತ ಒಂದು ಫೋನ್ ಮಾಡಲಿಲ್ಲ. ಏನು ಮಾತಾಡ್ತೀರಾ ನೀವು? ಅವತ್ತು ಫೋನ್ ಮಾಡಿ ಹೇಳಿಲ್ವ ನಿಮಗೆ? ಮಾಡಿಸ್ತೀವಿ ಅಂತ ಹೇಳಿದ್ದು, ಶನಿವಾರ ಮಾಡಿಸ್ತೀವಿ ಅಂತ ಏನು ಹೇಳಿಲ್ವಲ್ಲ ನೀವು? ನಾವು ನೋಡ್ಕೊಂಡು ಹೋಗೋಣ ಅಂತೇಳಿ ಈಗ ಬಂದ್ವಿ. ಅಂತ ಹಿಂಗೆ ಬಾರಿ ಯಾಕ ನಾನು ಬರ್ತೀನಿ ಅಂದ್ಲು, ಅದಕ್ಕೆ ಬಂದ್ವಮ್ಮ. ಆಸ್ಪತ್ರೆಗೆ ಹೋಗಿ ನೋಡೋಗ್ರಿ. ಇವಾಗ ಯಾಕೆ ಇಲ್ಲಿಗೆ ಬಂದು ಅವಳನ್ನ ಪಾಪ ತಲೆ ತಿಂತೀರ? ಅಯ್ಯೋ ಈಗಳೇ ನೀಲಮ್ಮ, ಗೊತ್ತಿದ್ರೆ ನಾವು ಆಸ್ಪತ್ರೆಗೆ ಹೋಗ್ತಿದ್ವಿ. ನಮ್ಗೇನು ಗೊತ್ತು ಅಲ್ಲಿ ಆಪ್ರೇಷನ್ ಆಗೈತೆ ಅಂತ ಹೇಳಿ. ಹೆಣ್ಮಕ್ಳಿಗೆ ಒಂದೀಟ್ ಹೇಳಿಲ್ಲ. ಇದಾರಲ್ಲ ಹೆಣ್ಮಕ್ಳು ಹೇಳ್ಬೇಕು ಅಂತ ಹೇಳಿ ಒಂದೀಟ್ ಏನೋ ಹೆಚ್ಚು ಕಮ್ಮಿ ಆಗಿದ್ರೆ ಏನು ಪಾಡು? ನಾವು ನಮ್ಮಮ್ಮ ನೋಡ್ತಿದ್ವಿ ಅಂತ ನಮಗೂ ಅನ್ನಿಸ್ತಿರ್ಲಿಲ್ವೇ? ಅಯ್ಯೋ ಇವ್ರದೊಳ್ಳೆ ಚೆನ್ನಾಗೈತಪ್ಪ. ಫೋನ್ ಮಾಡುವೇನು ಬಲವಂತ ಮಾಡಿ ಹೇಳೋಕ್ಕಾಗುತ್ತಾ ಬರ್ದಿಲ್ದವ್ರನ್ನ? ನಿಮ್ದೊಳ್ಳೆ ಚೆನ್ನಾಗಾಯ್ತು. ಬರೋದು ಬಂದಿದ್ದೀರಾ, ಸುಮ್ಮನೆ ಯಾಕೆ ಜಗಳ ಮಾಡ್ತೀರಾ? ಆಸ್ಪತ್ರೆಯಲ್ಲಿ ಇದ್ದಾರೆ, ಹೋಗಿ ನೋಡಿ. ಹೋಗಿ ಅಲ್ಲಿ 2ನೇ ವಾರ್ಡಲ್ಲಿ ಇದ್ದಾರೆ, ಹೋಗಿ ನೋಡ್ಕೊಂಡು ಹೋಗಿ ಅಷ್ಟೇ. ಸುಮ್ಮನೆ ಯಾಕೆ ಇಲ್ಲಿ ಬಂದು ಸುಮ್ಮನೆ ಮಾತಾಡ್ತೀರಾ, ರೇಗಾಡ್ತೀರಾ? ಅಲ್ಲ ಹೋಗ್ರಿ ಅಂತಾಳೆ ನೋಡಿ ನೀಲಮ್ಮ, ನೋಡ್ಕೊಂಡು ಹೋಗ್ರಿ ಅಂತಾಳೆ. ಇರ್ರಿ ಅಮ್ಮಂಗಿಲ್ಲ, ಹೋಗ್ರಿ ಅಂತಾಳೆ ನೋಡು. ನಾವು ಒಂದು 2 ದಿನ ನಮಗೂ ನಮ್ಮ ಅಮ್ಮನ ನೋಡಬೇಕು, ಆಪ್ರೇಷನ್ ಆಗೈತೆ ಎಂಬುದಿರಲ್ವಿ? ನೋಡಿರಿ ಅಂತ ಇವಾಗ ಇಲ್ಲಿ ಇಲ್ಲ, ಆಸ್ಪತ್ರೆಗೆ ಐತೆ, ಆಸ್ಪತ್ರೆಗೆ ಹೋಗಿ ನೋಡೋಗ್ರಿ. ನೋಡ್ಕೊಳ್ರಿ, ನೋಡ್ಕೊಂಬರ್ನ ಬೇಡಂಬಲ್ಲ, ಅಮ್ಮನ ನೋಡ್ಕೋಬೇಕು. ಹೋಗಿ ನೋಡ್ಕೊಳ್ರಿ. ಅಲ್ಲ ಒಂದು ಫೋನ್ ಮಾಡಿ ಹೇಳಿಲ್ವಲ್ಲ ನಮಗೆ ಅಂತ. ಇವತ್ತು ಕರ್ಕೊಂಡು ಹೋಗ್ತಾ ಇದೀವಿ, ಈಗ ಆಪ್ರೇಷನ್ ಮಾಡಿಸ್ತೀವಿ, ಈಗ ಆಪ್ರೇಷನಿಗೆ ಕರ್ಕೊಂಡು ಹೋಗ್ಯವ್ರೆ ಅಂತ ಹೇಳಿ ಹೇಳ್ಬೇಕಾಗಿತ್ತು. ಫೋನ್ ಮಾಡಿ ನಮಗೆ ಫೋನ್ ಮಾಡಿ ಹೇಳಿಲ್ಲ. ನಾವು ಮನೆ ತೆಗಿರ್ಬೇಕೇನ, ತೆಗಿ ನೋಡ್ಕೊಂಬರೋಣ, ಆಪ್ರೇಷನ್ ಮಾಡಿಸ್ತೀವಿ ಅಂತಿದ್ರು. ಅಮ್ಮಗೆ ಒಂದಿಟ್ಟು ಧೈರ್ಯ ಹೇಳಿ ಬರೋಣ ಅಂತ ನಾವು ಒಂದಿಟ್ಟು ಧೈರ್ಯ ಹೇಳ್ತಿದ್ವಿ ನಮ್ಮ ಅಮ್ಮಗೆ. ಯಮ್ಮ ಆಪ್ರೇಷನ್ ಅಂದ್ರೆ ಏನಂತ ದೊಡ್ಡದಿದೆ ಏನಲ್ಲ, ಸುಮ್ಮನಿರು ನೀನೆಲ್ಲ ಧೈರ್ಯವಾಗಿರು ಅಂತ ನಮ್ಮ ಅಮ್ಮಗೆ ನಾವು ಒಂದಿಟ್ಟು ಧೈರ್ಯ ಹೇಳ್ತಿದ್ವಿ. ನೀನು ಮುಂದಾಗಲೇ ನಮಗೆ ಫೋನ್ ಮಾಡಿದರೆ ಹಿಂಗೆ ಕರ್ಕೊಂಡು ಹೋಗ್ತೀವಿ ಅಂತೇಳಿ ನಾವು ಬಂದಾದರೂ ಬರ್ತಿದ್ವಿ, ಇಲ್ಲಾಂದ್ರೆ ಫೋನ್ ಆದರೂ ಮಾಡಿ ಫೋನ್ನಾಗಾದರೂ ಮಾತಾಡಿಸ್ತಿದ್ವಿ ನಮ್ಮ ಅಮ್ಮಗೆ. ಏನು ನೀವೊಂದು ಫೋನ್ ಮಾಡಿಲ್ಲ ಏನಿಲ್ಲ? ಅಯ್ಯೋ ಯಾರು ಹೇಳಲ್ಲ ಕಣಮ್ಮ ಕಷ್ಟದ. ಬೇಕಾದ್ರೆ ಸುಖದಿನ ಯಾತನ ಮದುವೆ ಸೋದ್ನಾದ್ರೆ ಬಾರ ಮುಂದಿನ ಮುಂಚೆಗೆ ಅಂತ ಹೇಳಿ ಫೋನ್ ಮಾಡ್ತಾರೆ. ಕಷ್ಟದ್ದು ನೀವೇ ಎತ್ಕೊಂಡು ಬರಬೇಕು. ಕಷ್ಟದ್ದು ನೀವೇ ಎತ್ಕೊಂಡು ಬರ್ಬೇಕು ಕಣಮ್ಮ. ಹೋಗನ್ವ ಶನಿವಾರ ಅಂತ ಹೇಳಿದ್ರಂತೆ. ಶನಿವಾರ ಅಂತ ಹೇಳಿರೋದಕ್ಕೆ ತಾನೇ ನೀವು ಹೇಳಲಿಲ್ಲ ಅಂತೀರಲ್ಲಿ. ಶನಿವಾರ ಅಂತ ಹೇಳಿಲ್ಲ ಅಂತ ಹೇಳ್ತೀರಾ. ನನಗೆ ನೀವೇ ಹೊರ್ತ್ಕೊಂಡು ಬರ್ಬೇಕಮ್ಮ, ಏನು ಮಾಡೋಕ್ಕಾಗುತ್ತೆ? ಏನು ಮದುವೆ ಸ್ವಪ್ನದ್ದಾದರೆ ಬರಮ್ಮ ಅಂತ ಹೇಳಿ ಒಂದಿನ ಮುಂಚೆಗೆ ಅಂತ ಕರಿಬೋದು. ಇದಕ್ಕೆಲ್ಲನ ಮುಂದಾಗಿ ಇವರೇ ಹೇಳೋಕ್ಕಾಗುತ್ತೆ? ನೀವೇ ಹೊರ್ತ್ಕೊಂಡು ಬರ್ಬೇಕಮ್ಮ. ನಡಿ ಅಕ್ಕ ಹೋಗೋಣ, ಆಸ್ಪತ್ರೆಗೆ ಐತಂತೆ ನೋಡೋಣ. ನೋಡ್ಕೊಂಬರೋಣ ನಡಿ. ನಾವು ಒಂದು 2 ದಿನ ನೋಡ್ಕೊಂಬನ. ಅಯ್ಯೋ ನೋಡಲಿಲ್ಲ ಹೆಣ್ಮಕ್ಳು ಅಂಬೋದು ಬೇಡ, ನಾವು ಒಂದು 2 ದಿನ ನೋಡ್ಕೊಂಬನ. ಇಲ್ಲೇ ಇದ್ದಾಗಲೇ ನಾವು ಒಂದು 2 ದಿನ ನೋಡ್ಕೊಂಬಕ್ಕಾಗುತ್ತೆ ನಡಿ. ಯಾಕೆ ಬಾ ಹೋಗೋಣ. ಅಲ್ಲ ಫೋನ್ ಮಾಡಿ ಹೇಳಿದೀವಕ್ಕ, ಹೇಳಿಲ್ಲ ಅಂತಾರಲ್ಲ ಇವರು. ಇವ್ರು ಹಂಗೆ ಮತ್ತೆ ಹೇಳ್ಬೋದು, ಸುಳ್ಳು ಹೇಳೋದು ಇವ್ರು ಜಾಸ್ತಿ. ಆಗೈತೆ ಅಂತಲೇ ಬಂದಿರೋದು. ನಿನ್ನ ಮೇಲೆ ಏನೋ ಒಂದಿಟ್ಟು ಅವಾಜ್ ಹಾಕೋಣ ಅಂತ. ಅವಾಜ್ ಹಾಕೋಣದೇಲಿ ನೋಡೋಣ ಏನಂತಾಳೆ ಅಂತ ಬಂದಿರೋದು. ಇವ್ರ ತಗ ನೀನು ಏನಿದೆ ಜೋರಾಗಿರ್ಬೇಕು ತಮ್ಮ, ಜೋರಾಗಿದ್ರೆ ಮಾತ್ರ ಏನಂತಾಳೆ ಅಂತೇಳಿ ಸುಮ್ಮನೆ ಇಲ್ಲಿ ನಾಟಕ ಆಡೋಕೆ ಬಂದವ್ರಿ. ಹಂಗೆ ಹಿಂಗೆ ಅಂತ ಹೇಳಿ ಸುಮ್ಮನೆ ಇವರೆಲ್ಲ ನಾಟಕ ಇರ್ತಾರೆ. ಇವ್ರು ನಂಬಕ್ಕೆ ಹೋಗ್ಬೇಡ್ದು ಇವರು. ಸುಮ್ಮನೆ ನೋಡಿ ಹೇಳಿದ್ರು ಹೇಳಿಲ್ಲ ಅಂತಾರಲ್ಲ. ತಿರ್ಗಾ ನಾವು ನೋಡಪ್ಪ ನಮ್ಮನ್ನು ಬೈಕ್ಯಂತಾರೆ ಇವ್ರು ಅಂತ, ಹೆಣ್ಮಕ್ಳು ಅಂತ ಬೈಕ್ಯಂತಾರೆ ಅಂತ ಇಷ್ಟು ನಾಟಕ ಆಡಿರೋದು ಇವರು. ಬೋಲರೇ ಹೆಂಗಸ್ರಿ ಇವರು ಅಂತ ಹೆಣ್ಮಕ್ಳನ್ನೆಲ್ಲೂ ನೋಡಲಿಲ್ಲಪ್ಪ. ಹಸು ಗುಣ ಚಿಕ್ಕೆ ಅಂತ ಥೂ ಹೇಳು. ಅವ್ರೊಬ್ರು ಮಗಳ ಅಮ್ಮಂಗಾಗುತ್ತೆ. ನಮ್ಮ ಅತ್ತಿಗೆ ಆತಿ ಹೇಳಿಲ್ಲ, ಟೆನ್ಷನ್ ಮಾಡ್ಕೊಂಬತ್ತೆ ಅಂತ ಹೇಳಿ ಆತ ಇನ್ನೊಂದು ಸತಿ ಸ್ಕ್ಯಾನಿಂಗ್ ಮಾಡಿಸ್ಬೇಕಂತೆ ಕಣತೆ ಅಂತ ಹೇಳಿ ಇನ್ನೊಂದು ಸತಿ ಸ್ಕ್ಯಾನಿಂಗ್ ಮಾಡ್ಸಿವಿ ಅಷ್ಟೇ ನಾವು. ಬಿಡತ್ತ ಮತ್ತು ಆಪ್ರೇಷನ್ಗೆ ಹೋಗೋರಿಗೆ ಇಂಥವೆಲ್ಲ ಹೇಳಿರಿ ಟೆನ್ಷನ್ ಆದಂಗೆ ಆಗುತ್ತೆ. ಟೆನ್ಷನ್ನು ಇರಬಾರ್ದು ಅವರಿಗೆ. ಟೆನ್ಷನ್ ಇಲ್ದಿದ್ರೆ ಸೆನಕ್ಕಿರ್ತಾರೆ, ಇಲ್ಲಾಂದ್ರೆ ಓಟು ಬಿ ಪಿ ಶುಗರ್ ಸ್ಯಾನೆ ಆಗ್ತವೆ. ನೋಡಿದ್ರಲ್ಲ ವೀಕ್ಷಕರೇ, ಇವಾಗ ಬಂದು ಹೆಣ್ಮಕ್ಳು ನಮಗೆ ಫೋನ್ ಮಾಡಿ ಹೇಳಿಲ್ಲ ಅಂತ ಹೇಳಿ ನಾನು ಜೋರು ಮಾಡ್ಕೊಳ್ತಾರೆ. ಫೋನ್ ಮಾಡಿ ಹೇಳಿದ್ದೀವಿ ಹೆಂಗೆ ಮಾತಾಡ್ತಾರೆ ನೋಡ್ರಿ, ಭಾರಿ ಇದ್ದಾರೆ. ಬಾಬಾ ಎಂತಾರಪ್ಪ ಇವರು ಅನಿಸುತ್ತೆ ನನಗೇನೋ. ನೋಡಿದ್ರೆ ನೋಡ್ತಾ ಇರಿ, ಏನೇನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.